ನಮಸ್ತೆ ಎಲ್ಲರಿಗೂ. ಇವತ್ತು ನವರಾತ್ರಿಯ 5ನೇ ದಿನ. ನಾವು ದುರ್ಗಾ ಮಾತೆಯ 5ನೇ ಅವತಾರವಾದಂಥ ಸ್ಕಂದ ಮಾತೆನ ಪೂಜೆ ಮಾಡ್ತೀವಿ ಇವತ್ತು. ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಕೆಲವ್ರನ್ನ ನೋಡಿದ್ದೀನಿ ನನ್ನ ನಿಜ ಜೀವನದಲ್ಲಿ. ಏನೇನು ಮಾಡಬಾರ್ದು ಕೆಟ್ಟ ಕೆಲಸಗಳನ್ನ ಅದೆಲ್ಲ ಮಾಡ್ತಾರೆ. ಮಾಡಿಬಿಟ್ಟು ಒಂದಿನ ಕುತ್ಕೊಂಡು ದೇವ್ರ ಮುಂದೆ ದೇವ್ರ ಪೂಜೆ ಮಾಡಿದ ತಕ್ಷಣ ಅದೆಲ್ಲ ಸರಿ ಹೋಗ್ಬಿಡುತ್ತೆ, ದೇವ್ರು ಅದನ್ನೆಲ್ಲ ಎಕ್ಸೆಪ್ಟ್ ಮಾಡಿಬಿಡ್ತಾರೆ, ಊಫಿ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಹೌದು, ನಿಜ, ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸ್ತಾರೆ, ನಿಜ. ಅದು ಯಾವಾಗ ಅಂತಂದರೆ ನೀವು ದೇವ್ರ ಮುಂದೆ ಹೋಗಿ ಸರೆಂಡ್ರ್ ಆಗಿ, ನಿಮಗೆ ಗಿಲ್ಟ್ ಕಡುತ್ತೆ ಅಲ್ವಾ, ನಾನು ಈ ಥರ ತಪ್ಪು ಮಾಡಿದೆ, ಆ ಥರ ನೆಕ್ಸ್ಟ್ ನಾನು ತಪ್ಪನ್ನ ಮಾಡಬಾರ್ದು ಅನ್ನೋ ಗಿಲ್ಟ್ ಬರುತ್ತೆ ಅಲ್ವಾ. ಆವಾಗ ಹೋಗಿ ದೇವ್ರ ಮುಂದೆ ನೀವು ಸರೆಂಡ್ರ್ ಆಗಿ ನಾನು ಮತ್ತೆ ಈ ಥರ ತಪ್ಪನ್ನ ಮಾಡಲ್ಲ ಅಂತ ಹೇಳಿ ಅದೇ ಥರ ನಡ್ಕೊತೀರಲ್ಲ, ಆವಾಗ ದೇವ್ರದನ್ನು ಕ್ಷಮಿಸ್ತಾರೆ ಹೊರತು ನೀವು ದೇವ್ರ ಪೂಜೆ ಕುತ್ಕೊಂಡ್ಬಿಟ್ಟು ದೇವ್ರ ಪೂಜೆ ಮುಗಿಸಾದ್ಮೇಲೆ ಮತ್ತೆ ತಿರ್ಗಾ ದೇವ್ರು ಕೊಟ್ಟಿರೋ ಚಾನ್ಸ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ದಲೆ ಪದೇ ಅದೇ ತಪ್ಪನ್ನ ಮಾಡ್ತಾ ಇರ್ತೀರಲ್ಲ, ಅದನ್ನು ದೇವ್ರು ಕ್ಷಮಿಸಲ್ಲ. ಹಾಗೆ ಆ ಥರ ವ್ಯಕ್ತಿಗಳು ನಾವು ಪೂಜೆ ಮಾಡಿದ ತಕ್ಷಣ ಸ್ಪಿರಿಚುವಲ್ ಬೀಯಿಂಗ್ ಆಗಿಬಿಡ್ತೀವಿ, ಸ್ಪಿರಿಚುವಲ್ ಪರ್ಸನ್ ಆಗ್ತೀವಿ ಅಂದರೆ ಅಲ್ಲ, ಖಂಡಿತ ಅಲ್ಲ, ಅದು ಫೇಕ್. ಸ್ಪಿರಿಚುವಲ್ ಪರ್ಸನ್ ಅಂತಂದರೆ ನೀವು ಯಾರಿಗೂ ಕೆಟ್ಟದನ್ನು ಮಾಡೋದಕ್ಕೆ ಬಯಸೋದಿಲ್ಲ, ಕೆಟ್ಟದನ್ನು ಬಯಸಲ್ಲ, ಕೆಟ್ಟದನ್ನು ಮಾಡಲ್ಲ, ಇನ್ನೋಸೆಂಟ್ ಪೀಪಲ್ಸ್ನ ಸಫರ್ ಮಾಡಲ್ಲ, ಇನ್ನೋಸೆಂಟ್ ಇರೋರನ್ನ ನೀವು ಯೂಸ್ ಮಾಡ್ಕೊಳ್ಳಲ್ಲ. ನೀವು ಒಳ್ಳೆ ದಾರಿನಲ್ಲಿ ನಡೆಯೋದಕ್ಕೆ ಟ್ರೈ ಮಾಡ್ತೀರಾ, ಒಳ್ಳೆ ದಾರಿನಲ್ಲಿ ನಡೀತೀರಾ, ನಿಮ್ಮಲ್ಲಿ ಏನು ತಪ್ಪಿದೆ ಅದನ್ನು ನೀವು ಗುರುತಿಸ್ಕೊಂಡು ಸರಿ ಮಾಡ್ಕೊಳ್ತೀರಾ. ಇದು ನಿಜವಾದ ಸ್ಪಿರಿಚುವಲ್ ಪರ್ಸನ್ ಅಂತಂದರೆ. ನೀವು ಏನೋ ಒಂದು ದಿವಸ ಎಲ್ಲ ತಪ್ಪುಗಳನ್ನ ಮಾಡಿಬಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ಚೆನ್ನಾಗಿ ಟ್ರೀಟ್ ಮಾಡೋದಲ್ಲ, ಇನ್ನೋಸೆಂಟ್ ಪೀಪಲ್ಸ್ಗೆ ಸಫರ್ನ ಕೊಟ್ಬಿಟ್ಟು ಮೋಸ ಮಾಡಿಬಿಟ್ಟು ಇನ್ನೊಂದು ಮತ್ತೊಂದು ಮಾಡಿಬಿಟ್ಟು ಹೋಗ್ಬಿಟ್ಟು ನಾನು ಸ್ಪಿರಿಚುವಲ್ ಪರ್ಸನ್ ಅಪ್ಪ ಅಂತಂದ್ಬಿಟ್ಟು ಪೂಜೆ ಮಾಡಿದ ತಕ್ಷಣ ಸ್ಪಿರಿಚುವಲ್ ಪರ್ಸನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಮನಸ್ಸಿಂದ ಮಾಡಿ. ನೀವು ಮನಸ್ಸಿಗೆ ಮೋಸ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀನಿ ದೇವರೇ ಅಂತ ಅಂದರೆ ದೇವರು ಎಲ್ಲ ನೋಡ್ತಾ ಇರ್ತಾನೆ. ನೀವು ಪೂಜೆ ಮಾಡಿದ ದಿನ ಮಾತ್ರನೇ ನಿಮ್ಮನ್ನು ನೋಡ್ತಾ ಇರಲ್ಲ, ಪ್ರತಿ ಕ್ಷಣನೂ ನಿಮ್ಮನ್ನು ನೋಡ್ತಾ ಇರ್ತಾನೆ. At least be genuine to God and be genuine to yourself. ಸೊ ಅದಕ್ಕೆ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡಿ ಅಂತ ಹೇಳ್ತೀನಿ. ದೇವಿ ದುರ್ಗಾ ಮಾತೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು.